ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಮುಂದಿನ ಸೂತ್ರ ಅದೇಂಗುಣ. ಇನ್ನು ಗುಣವನ್ನು ಹೇಳುವ ಗುಣವಿಧಾಯಕ ಸೂತ್ರವನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಮೊದಲು ಗುಣ ಅಂದರೆ ಏನು ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರವಾಗಿ ಗುಣದ ಬಗ್ಗೆ ಹೇಳ್ತಾ ಇದ್ದಾರೆ. ಅದೇಂಗ್ ಗುಣ. ಅದೇಂಗ್ ಗುಣ ದ್ವಿಪದಾತ್ಮಕವಾದಂತಹ ಸೂತ್ರ. ಇಲ್ಲಿ ಅದೇಂಗ್ ಎನ್ನುವುದಕ್ಕೆ ವಿಗ್ರಹವಾಕ್ಯ ಹೇಗೆ ಅಂದರೆ ಅಚ್ಚ ಏಂಚ ಏತಯೋ ಸಮಾಹಾರ ಅದೇಂಗ್. ಅಚ್ಚ ಏಂಚ ಏತಯೋ ಸಮಾಹಾರ ಅದೇಂಗ್ ಅಂತ. ಇನ್ನು ಇದು ಸಂಜ್ಞಾ ವಿಧಾಯಕ ಸೂತ್ರ ಆದ್ದರಿಂದಾಗಿ ಸಂಜ್ಞಾ ಎನ್ನುವುದು ಲಭ್ಯವಾಗುತ್ತೆ ವೃತ್ತಿಯಲ್ಲಿ. ತಥಾಚ ಒಟ್ಟು ಸೂತ್ರದ ಅರ್ಥ ಏನು ಸಿಗುತ್ತೆ ಅಂದರೆ ಅತ್ ಏಂಚ ಗುಣಸಂಜ್ಞಃ ಸ್ಯಾತ್ ಅಂತ. ಅತ್ ಏಂಚ ಗುಣಸಂಜ್ಞಃ ಸ್ಯಾತ್. ಅತ್ ಮತ್ತು ಏಂಗ್ ಇವುಗಳಿಗೆ ಗುಣ ಎಂಬಂತಹ ಹೆಸರು ಬರುತ್ತದೆ ಅಂತ. ಅಂದರೆ ಅರ್ಥ ಏನು ಅಂದರೆ ಮುಂದೆ ಹೇಳುವಂತಹ ಎಲ್ಲ ಕಡೆಯಲ್ಲೂ ಕೂಡ ಉದಾಹರಣೆ ಇದು ಸೂತ್ರದ ಅರ್ಥ ಸ್ಪಷ್ಟ ಹೇಳಬೇಕು ಅಂದರೆ ಹ್ರಸ್ವ ಅಕಾರ ಏಕಾರ ಓಕಾರಗಳಿಗೆ ಗುಣ ಎಂಬ ಸಂಜ್ಞೆ ಬರುತ್ತದೆ ಅಂತ. ಮುಂದೆ ಎಲ್ಲಿಯಾದರೂ ಕೂಡ ಗುಣ ಅಂತ ಹೇಳಿದರೆ ಈ ಮೂರು ವರ್ಣಗಳು ಬರ್ತಾವೆ ಅಂತ ಅರ್ಥ ಆಗುತ್ತೆ. ಈ ಮೂರು ವರ್ಣಗಳು ಆದೇಶವಾಗಿ ಬರುತ್ತವೆ ಅಂತ. ಇಲ್ಲಿ ಹೇಳುವಾಗ ಹ್ರಸ್ವ ಅಕಾರ ಅಂತ ಹೇಳಿದ್ವಿ. ಅತ್ ಅಂದರೆ ಹ್ರಸ್ವ ಅಕಾರ ಅಂತ. ಹ್ರಸ್ವ ಅಕಾರ ಅಂತ ಯಾಕೆ ಹೇಳಬೇಕು? ಯಾಕೆ ಅಂದರೆ ಅ ಅಂತ ಹೇಳಿದರೆ ಹಿಂದೆ ನಮಗೆ ಗ್ರಹಣಕ ಶಾಸ್ತ್ರ ಅಂದರೆ ಅಣುದಿತ್ ಸವರ್ಣಸ್ಯ ಚ ಪ್ರತ್ಯಯ ಎಂಬ ಸೂತ್ರದಲ್ಲಿ ಅ ಅಂದರೆ 18 ಪ್ರಭೇದಗಳನ್ನು ಇಟ್ಟುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಅ ಅಂದಾಗ 18 ಪ್ರಭೇದವೂ ಕೂಡ ಸೇರುತ್ತೆ. ಆದರೆ ಇಲ್ಲಿ ಹೇಳುವಾಗ ಹ್ರಸ್ವ ಆಕಾರ ಮಾತ್ರ ಅಂತ ಹೇಳ್ತಿದ್ದಾರೆ. ಯಾಕೆ ಹಾಗೆ ಅಂತ ಕೇಳಿದರೆ ಅದಕ್ಕೊಂದು ನಿಯಾಮಕ ಸೂತ್ರವನ್ನು ಹೇಳ್ತಿದ್ದಾರೆ. ಏನದು? ತಪರಸ್ತತ್ಕಾಲಸ್ಯ ಅಂತ. ತಪರಸ್ತತ್ಕಾಲಸ್ಯ. ಇಲ್ಲಿ ತಪರಹ ಎನ್ನುವುದೇನಿದೆ ಅದನ್ನು ದ್ವಿರಾವೃತ್ತಿ ಮಾಡಿದ್ದಾರೆ. ದ್ವಿರಾವೃತ್ತಿ ಅಂದರೆ ಒಂದು ಸರ್ತಿ ತಪರಹ ತಪರಹ ಅಂತ 2 ಬಾರಿ ಇಟ್ಟುಕೊಂಡಿದ್ದಾರೆ. ಇದರ ಅರ್ಥ ಏನು ಅಂದರೆ ತಪರಹ ಅನ್ನೋದಕ್ಕೆ 2 ರೀತಿಯ ವಿಗ್ರಹ ವಾಕ್ಯಗಳನ್ನು ಮಾಡಬೇಕು. ಒಂದು ತಹ ಪರಹ ಯಸ್ಮಾತ್ ಸಹ ತಪರಹ, ಇದು ಬಹುವ್ರೀಹಿ ಸಮಾಸ. ತಹ ಪರಹ ಯಸ್ಮಾತ್ ಸಹ ತಪರಹ. ಇನ್ನೊಂದು ಪಂಚಮೀ ತತ್ಪುರುಷ ಸಮಾಸ ತಾತ್ ಪರಹ ತಪರಹ ಅಂತ. ತಾತ್ ಪರಹ ತಪರಹ ಅಂತ. ಈ ರೀತಿ 2 ವಿಧವಾದಂತಹ ಸಮಾಸವನ್ನು ಮಾಡಬೇಕು. ಒಂದು ಪಂಚಮಿ ತತ್ಪುರುಷ, ಇನ್ನೊಂದು ಬಹುವ್ರೀಹಿ ಸಮಾಸ. ಇನ್ನು ತತ್ಕಾಲಸ್ಯ ಅಂತ ಇದೆ. ತತ್ಕಾಲಸ್ಯ ಅನ್ನೋದಕ್ಕೆ ತಸ್ಯ ಕಾಲಃ ಇವ ಕಾಲಃ ಯಸ್ಯ ಸಹ ತತ್ಕಾಲಃ ತಸ್ಯ ತತ್ಕಾಲಸ್ಯ ಅಂತ. ಅಂದರೆ ಅದರ ಅರ್ಥ ಏನು ಅಂತ ಹೇಳಿದರೆ ತಪರವಾಗಿರುವ ವರ್ಣವನ್ನು ಉಚ್ಚರಿಸಲು ಎಷ್ಟು ಕಾಲ ಬೇಕೋ ಅಷ್ಟು ಕಾಲ ಉಳ್ಳದ್ದಕ್ಕೆ ಅಂತ ಅರ್ಥ ಆಗುತ್ತೆ. ಹಾಗಾದರೆ ಒಟ್ಟು ಸೂತ್ರಾರ್ಥ ಏನು ಅಂದರೆ ತಹ ಪರಹ ಯಸ್ಮಾತ್ ಸಹ ತಾತ್ಪರಶ್ಚ ಉಚ್ಚಾರ್ಯಮಾಣಃ ವರ್ಣಃ ಸಮಕಾಲಸ್ಯೈವ ಸಂಜ್ಞಾ ಸ್ಯಾತ್ ಅಂತ. ಅಂದರೆ ತಕಾರವೇ ಪರವಾಗಿ ಉಳ್ಳಂತಹ ವರ್ಣವು ತಕಾರದ ದೆಸೆಯಿಂದ ಪರದಲ್ಲಿ ಇರುವಂತಹ ವರ್ಣವು ಉಚ್ಚರಿಸಲ್ಪಟ್ಟಂತಹ ವರ್ಣವು ಸಮಕಾಲಕ್ಕೆ ಮಾತ್ರ, ಅಂದರೆ ಅದು ಹ್ರಸ್ವವಾಗಿ ಉಚ್ಚಾರಣೆ ಮಾಡಿದರೆ ಹ್ರಸ್ವ ಪ್ರಭೇದಕ್ಕೆ ಮಾತ್ರ, ದೀರ್ಘವಾಗಿ ಉಚ್ಚರಿಸಿದರೆ ದೀರ್ಘ ಪ್ರಭೇದಕ್ಕೆ ಮಾತ್ರ ಸಂಜ್ಞೆಯಾಗುತ್ತದೆ ಅಂತ ಅರ್ಥ. ಈಗ ಇದಕ್ಕೆ ಉದಾಹರಣೆ ಯಾವುದು ಅಂದರೆ ಅದೇಂಗುಣ ಅನ್ನೋದೇ. ಅದೇಂಗ್ ಅನ್ನೋದು ಅತ್ ಏಂಗ್ ಅಂತ ಹೇಳಿದ್ದಾರೆ. ಅತ್ ಅನ್ನುವಲ್ಲಿ ಅತ್ ಅನ್ನುವುದೇನಾಗಿದೆ? ತಹ ಪರಹ ಯಸ್ಮಾತ್ ಸಹ ಅನ್ನೋದಕ್ಕೆ ಉದಾಹರಣೆ. ತಹ ಪರಹ ಅಂದರೆ ತಕಾರವೇ ಪರದಲ್ಲಿ ಉಳ್ಳಂತಹ ವರ್ಣ ಅಂದರೆ ಅಕಾರ. ತಕಾರ ಪರದಲ್ಲಿ ಇರುವ ವರ್ಣ ಅಂದರೆ ಅಕಾರ. ಅದು ಸಮಕಾಲಸ್ಯೈವ ಅಂದರೆ ನೀವು ಎಷ್ಟು ಉಚ್ಚಾರಣೆ ಮಾಡಿರ್ತೀರೋ ಅ ಅಂತ ಉಚ್ಚಾರಣೆ ಮಾಡಿದರೆ ಹ್ರಸ್ವ, ಅದಕ್ಕೆ ಮಾತ್ರ ಸಂಜ್ಞೆಯಾಗುತ್ತೆ. ಇನ್ನು ತಾತ್ಪರಹ ಅನ್ನೋದಕ್ಕೆ ತ್ ಏಂಗ್ ಅಂತ. ಅದೇಂಗ್ ಅನ್ನುವಲ್ಲಿ ತ್ ಏಂಗ್ ಅಂತ. ತ್ ಅನ್ನೋದು ಆದ ನಂತರ ತಕಾರದ ಪರದಲ್ಲಿ ಏಂಗನ್ನು ಉಚ್ಚಾರಣೆ ಮಾಡಿದ್ದರಿಂದಾಗಿ
ಹಾಗಾಗಿ ತಕಾರದ ದೆಸೆಯಿಂದ ಪರದಲ್ಲಿರುವ ವರ್ಣ ಅಂತ ಹೇಳಿದರೆ ಏಂಗ್. ಆ ಏಂಗ್ ಎನ್ನುವುದೇನಾಗುತ್ತೆ ಅಂತಂದರೆ ಕೇವಲ ದೀರ್ಘ ಪ್ರಭೇದಕ್ಕೆ ಮಾತ್ರ ಹೊರತು ಪ್ಲುತ ಪ್ರಭೇದಕ್ಕೆ ಸಂಜ್ಞೆ ಆಗಲ್ಲ. ಏಕಾರ ದೀರ್ಘ ಆದ್ದರಿಂದ ದೀರ್ಘಕ್ಕೆ ಮಾತ್ರ ಸಂಜ್ಞೆ ಆಗತ್ತೆ, ಹೊರತಾಗಿ ಇದಕ್ಕೆ ಪ್ಲುತಾದಿಗಳಿಗೆ ಸಂಜ್ಞೆ ಎನ್ನುವಂತಹದ್ದು ಆಗೋದಿಲ್ಲ ಅಂತ. ಹಾಗಾಗಿ ಅಂದರೆ ಯದ್ಯಪಿ ಏನು ಅಂತ ಹೇಳಿದರೆ ಹಿಂದಿನ ಸೂತ್ರದಿಂದಲೇ ಅಂದರೆ ಅನುದಿತ್ ಸವರ್ಣಸ್ಯ ಚ ಪ್ರತ್ಯಯ ಎಂಬ ಸೂತ್ರದಿಂದಲೇ ಎಲ್ಲದಕ್ಕೂ ಸಂಜ್ಞೆಯಾಗತ್ತೆ ಅಂತ ಹೇಳಿದ್ದಾರೆ 18 ಪ್ರಭೇದಕ್ಕೆ. ಆದರೆ ಎಲ್ಲದಕ್ಕೂ ಸಂಜ್ಞೆ ಆಗ್ತಿತ್ತು 18ಕ್ಕೂ. ಅದಕ್ಕೆ ಇದು ನಿಯಮ ಮಾಡಿತ್ತು 18ಕ್ಕೂ ತಪರವನ್ನು ಮಾಡಿದಾಗ ಆಗ 18 ಪ್ರಭೇದಗಳಿಗೆ ಸಂಜ್ಞೆ ಆಗಲ್ಲ, ಕೇವಲ ಏನಾಗುತ್ತೆ ಆ ಹ್ರಸ್ವವು ಏನು ಉಚ್ಚಾರಣೆ ಮಾಡಿರ್ತಾರೋ ಸಮಕಾಲಕ್ಕೆ ಮಾತ್ರ ಸಂಜ್ಞೆ ಆಗತ್ತೆ ಅಂತ ಇದು ನಿಯಮ ಮಾಡಿದೆ. ಹಾಗಾಗಿ ಇದನ್ನು ನಿಯಮ ಸೂತ್ರ ಅಂತ ಕರೀತಾರೆ. ಹಿಂದೆ ಬಂದಿತ್ತು ಸಂಜ್ಞಾಚ ಪರಿಭಾಷಾಚ ವಿಧಿ ನಿಯಮ ಏವಚ ಅಂತ. ಇದು ನಿಯಮ ಸೂತ್ರ. ಹಾಗಾಗಿ ಹಿಂದೆ ನಮಗೆಲ್ಲ ಸೂತ್ರಗಳು ಬಂದಿತ್ತು. ಸಂಜ್ಞಾವಿಧಾಯಕ ಸೂತ್ರ ಈಗಲೇ ಬಂದಿದೆ ಅದೇಂಗುಣ ಅಂತ. ಇನ್ನು ಪರಿಭಾಷಾ ಸೂತ್ರ ಅಂದರೆ ಸ್ಥಾನೇಂತರತಮಃ ತಸ್ಮಿನ್ನಿತಿ ನಿರ್ದಿಷ್ಟೇ ಪೂರ್ವಸ್ಯ ಇತ್ಯಾದಿಗಳು. ವಿಧಿ ಸೂತ್ರ ಅಂತ ಹೇಳಿದರೆ ಇಕೋ ಎಣಚಿ ಇತ್ಯಾದಿಗಳು. ಈಗ ನಿಯಮ ಸೂತ್ರ ಅಂತ ಹೇಳಿದರೆ ಇಲ್ಲಿ ನಿಯಮವನ್ನು ಇಷ್ಟಕ್ಕೆ ಮಾತ್ರ ಸಂಜ್ಞೆ ಆಗತ್ತೆ ಅಂತ ನಿಯಮ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಇದು ನಿಯಮ ಸೂತ್ರ ಅಂತ ಕರೀತಾರೆ ಅಂತ. ಹಾಗಾಗಿ ಪ್ರಕೃತದಲ್ಲಿ ಈಗ ಹಾಗಾದರೆ ಒಟ್ಟು ಏನಾಯಿತು ಅಂತ ಹೇಳಿದರೆ ಈಗ ಸಮಕಾಲಕ್ಕೆ ಸಂಜ್ಞೆ ಆಗತ್ತೆ ಅಂತ ಆಯಿತು. ಈಗ ಅದೇಂಗುಣ ಅಂತ ಹೇಳಿದ ಮೇಲೆ ಗುಣ ಸಂಜ್ಞೆಯನ್ನು ಹೇಳಿದ ಮೇಲೆ ಅದರ ಪ್ರಯೋಜನ ಎಲ್ಲಿದೆ ಅನ್ನೋದನ್ನು, ಅದರ ಉಪಯೋಗ ಎಲ್ಲಿ ಆಗುತ್ತೆ ಅನ್ನೋದನ್ನು ವಿಧಾನ ಮಾಡಿ ಹೇಳ್ತಾ ಇದ್ದಾರೆ. ಆದ್ಗುಣ ಅಂತ. ಆದ್ಗುಣ ಇಲ್ಲಿ ಆತ್ ಅನ್ನುವುದು ಪಂಚಮಿ ವಿಭಕ್ತಿ, ಅಂದರೆ ಅಕಾರದ ಪಂಚಮಿ ವಿಭಕ್ತಿ. ಇದು ಆತ್ ಅಂತ, ರಾಮಾತ್ ಅಂತ ಇದ್ದ ಹಾಗೆ ಆತ್ ಅಂತ. ಹೊರತಾಗಿ ಇಲ್ಲಿ ತಪರಗ್ರಹಣ ಮಾಡಿದ್ದಾರೆ ಅಂತ ಇಟ್ಟುಕೊಳ್ಬಾರ್ದು. ಹಿಂದೆ ಹೇಳಿದಂಥ ತಪರ ಅಲ್ಲ ಇದು. ಹಾಗಾಗಿ ಆತ್ ಅಂತ ಹೇಳಿದರೆ ಪಂಚಮಿ ವಿಭಕ್ತಿಯ ಏಕವಚನ, ವಿಭಕ್ತಿಯಲ್ಲಿರುವ ತಕಾರ ಅದು, ಹೊರತಾಗಿ ತಪರ ಅಲ್ಲ, ತಪರವನ್ನು ಗ್ರಹಣೆ ಮಾಡಿಲ್ಲ. ಇನ್ನು ಇಲ್ಲಿ ಏಕಪೂರ್ವಪರಯೋಹೋ ಅಂತ ಒಂದು ಅಧಿಕಾರ ಸೂತ್ರ ಇದೆ. ಏಕಪೂರ್ವಪರಯೋಹೋ ಅದು ಇಲ್ಲಿ ಅನುವೃತ್ತಿ ಆಗತ್ತೆ. ಅಂದರೆ ಇದು ಆ ಅಧಿಕಾರ ಸೂತ್ರ ಎಲ್ಲ ಕಡೆ ಅನುವೃತ್ತಿ ಆಗ್ತಾ ಹೋಗುತ್ತೆ. ಇನ್ನು ಗುಣ ಅನ್ನೋದು ಸೂತ್ರದಲ್ಲಿಯೇ ಇದೆ. ಹಾಗಾದರೆ ಒಟ್ಟು ಇಕೋ ಎಣಚಿ ಅನ್ನೋದರಿಂದ ಅಚಿ ಅನ್ನೋದನ್ನು ಅನುವೃತ್ತಿ ಮಾಡ್ತಾರೆ. ಹಾಗಾದರೆ ಒಟ್ಟು ಏನಾಯಿತು ಸೂತ್ರಾರ್ಥ ಅಂದರೆ ಅವರ್ಣಾತ್ ಅಚಿ ಪರೆ ಪೂರ್ವಪರಯೋಹೋ ಏಕಃ ಗುಣ ಆದೇಶ ಸ್ಯಾತ್ ಅಂತ. ಈ ಆದೇಶದಲ್ಲಿ 2 ವಿಧ ಸ್ವಾಮಿ. 2 ವಿಧ ಅಂದರೆ ಒಂದು ಆದೇಶ ಅಂತ, ಇನ್ನೊಂದು ಏಕಾದೇಶ ಅಂತ. ಅಂದರೆ ಆದೇಶ ಅಂತ ಹೇಳಿದರೆ ಹಿಂದೆ ಇಕೋ ಎಣಚಿ ಅಂತ ಏನು ಹೇಳಿದ್ವಿ ಅದು ಆದೇಶ. ಯಾಕೆ ಅಂದರೆ ಇಕ್ಕನ್ನುವಂಥ ವರ್ಣಕ್ಕೆ ಆದೇಶವಾಗಿ ಬರುತ್ತೆ. ಅದು ಇಕ್ಕನ್ನುವ ಒಂದು ವರ್ಣಕ್ಕೆ ಆದೇಶವಾಗಿ ಬರುತ್ತೆ. ಇದು ಏಕಾದೇಶ ಅಂತ ಹೇಳಿದರೆ 2 ವರ್ಣಗಳಿಗೆ ಸೇರಿ ಒಂದು ಆದೇಶ ಬರುತ್ತೆ. ಇದನ್ನು ಏಕಾದೇಶ ಅಂತ ಕರೀತಾರೆ. ಹಾಗಾಗಿ ಪ್ರಕೃತದಲ್ಲಿ ಹಾಗಾದರೆ ಇಲ್ಲಿ ಒಟ್ಟು ಸೂತ್ರದ ಅರ್ಥ ಏನಾಗುತ್ತೆ ಅಂತ ಹೇಳಿದರೆ ಅವರ್ಣದಿಂದ ಅವ್ಯವಹಿತ ಪರದಲ್ಲಿ ಅಚ್ ಬಂದರೆ ಪೂರ್ವ ಪರ ಎರಡರ ಸ್ಥಾನದಲ್ಲಿಯೂ ಕೂಡ ಒಂದೇ ಗುಣವು ಆದೇಶವಾಗಿ ಬರುತ್ತದೆ ಅಂತ. ಪ್ರಕೃತದಲ್ಲಿ ಈಗ ಉದಾಹರಣೆ ಅದಕ್ಕೆ ನೋಡೋದು ಅಂತ ಆದರೆ ಉಪೇಂದ್ರ, ಉಪ ಪ್ಲಸ್ ಇಂದ್ರ ಅಂತ ಇದೆ. ಉಪ ಪ್ಲಸ್ ಇಂದ್ರ ಎನ್ನುವಲ್ಲಿ ಉಪ ಅನ್ನುವಂಥದ್ದು ಪಕಾರೋತ್ತರ ಅಕಾರ ಅವರ್ಣವಾಗಿದೆ. ಅವರ್ಣದ ದೆಸೆಯಿಂದ ಪರದಲ್ಲಿ ಅಂತ ಹೇಳಿದರೆ ಅವರ್ಣದ ದೆಸೆಯಿಂದ ಪರದಲ್ಲಿ ಇಂದ್ರ ಅನ್ನುವಲ್ಲಿ ಇಕಾರ ಎನ್ನುವುದು ಅಜ್ವರ್ಣವಾಗಿದೆ. ಹಾಗಾಗಿ 2ಕ್ಕೂ ಕೂಡ ಸೇರಿ ಒಂದು ಆದೇಶ ಬರುತ್ತೆ. 2ಕ್ಕೂ ಸೇರಿ ಒಂದು ಆದೇಶ ಅಂದರೆ ಅಕಾರಕ್ಕೆ ಇಕಾರಕ್ಕೆ ಒಂದು ಆದೇಶ ಬರಬೇಕು. ಯಾವುದು ಬರುತ್ತೆ? ಅದು ಗುಣಾದೇಶ. ಗುಣದಲ್ಲಿರುವ ಅಕ್ಷರಗಳು ಅಂದರೆ ಅಕಾರ, ಏಕಾರ, ಓಕಾರ 3 ವರ್ಣಗಳಿದ್ದಾವೆ. ಯಾವುದು ಬರುತ್ತೆ ಅಂದರೆ ಅದಕ್ಕೆ ಅಕಾರಕ್ಕೆ ಕಂಠಸ್ಥಾನ ಇದೆ, ಇಕಾರಕ್ಕೆ ತಾಲು ಸ್ಥಾನ ಇದೆ. ಹಾಗಾಗಿ ಕಂಠ ಮತ್ತು ತಾಲು ಎರಡೂ ಇರುವಂತಹ ಒಂದು ವರ್ಣ ಸ್ಥಾನೇಂತರ ತಮಃ ಅನ್ನುವ ಪರಿಭಾಷೆಯಿಂದ ಬರಬೇಕು. ಯಾವುದದು ಅಂದರೆ ಅಕಾರಕ್ಕೆ ಕೇವಲ ಕಂಠಸ್ಥಾನ ಇದೆ, ಓಕಾರಕ್ಕೆ ಕಂಠ ಓಷ್ಟ ಸ್ಥಾನ ಇದೆ. ಕಂಠ ಮತ್ತು ತಾಲು ಸ್ಥಾನ ಇರುವ ವರ್ಣ ಅಂತ ಹೇಳಿದರೆ ಏಕಾರ. ಹಾಗಾಗಿ ಏಕಾರವು ಆದೇಶವಾಗಿ ಬಂದು ಅಲ್ಲಿ ಉಪೇಂದ್ರ ಅಂತ ರೂಪ ಆಗುತ್ತೆ. ಉಪು
ಉಪೇಂದ್ರಃ ಉಪೇಂದ್ರಃ ಅಂತ ರೂಪ ಸಿದ್ಧ ಆಗುತ್ತೆ. ಅದೇ ರೀತಿಯಲ್ಲಿ ಗಂಗೋದಕಂ, ಗಂಗಾ ಪ್ಲಸ್ ಉದಕಂ ಅಂತ ಇರುವಾಗ ಗಂಗಾ ಎನ್ನುವಲ್ಲಿ ಆಕಾರ ಇದೆ, ಆಕಾರ ಅವರ್ಣವಾಗಿದೆ. ಅವರ್ಣದ ಪರದಲ್ಲಿ ಉದಕಂ ಅನ್ನುವಲ್ಲಿ ಅಜ್ವರ್ಣ ಇದೆ ಪರದಲ್ಲಿ. ಹಾಗಾಗಿ ಪೂರ್ವ ಪರಗಳೆರಡಕ್ಕೂ ಕೂಡ ಒಂದು ಗುಣ ಆದೇಶ ಬರುತ್ತೆ ಅಂತ ಹೇಳಿದರೆ ಗುಣವರ್ಣದಲ್ಲಿ ಯಾವುದು ಬರಬೇಕು? ಸ್ಥಾನೇ ಅಂತರ ತಮಃ. ಅಂದರೆ ಈಗ ಅಕಾರ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಉಕಾರಕ್ಕೆ ಓಷ್ಠಸ್ಥಾನ, ಅಕಾರಕ್ಕೆ ಕಂಠಸ್ಥಾನ. ಕಂಠೋಷ್ಠವಾದ ವರ್ಣ ಅಂತ ಹೇಳಿದರೆ ಓಕಾರವೇ ಆಗತ್ತೆ. ಹಾಗಾಗಿ ಓಕಾರ ಎನ್ನುವುದು ಆದೇಶವಾಗಿ ಬಂದು ಗಂಗೋದಕಂ ಅಂತ ರೂಪ ಸಿದ್ಧ ಆಗತ್ತೆ. ಇಷ್ಟು ಇದನ್ನು ಹೇಳಿದ ನಂತರ ಮತ್ತೆ ಮುಂದೆ ಈಗ ಅಜ್ವರ್ಣ ಅಂತ ಹೇಳಿದಾಗ ಅದರಲ್ಲೂ ಕೂಡ ಏನು ಮಾಡ್ತಾನೆ ಅಂದರೆ ಮುಂದೆ ಹೇಳಬೇಕಾದ್ರೆ ಆ ಸವರ್ಣವಾದ ಅಜ್ವರ್ಣ ಪರದಲ್ಲಿತ್ತು ಅಂದರೆ ಸವರ್ಣ ದೀರ್ಘ ಹೇಳಿಬಿಡ್ತಾನೆ. ಈಗ ರಾಮ ರಮ ಆನಂದ ಅಂತಿದ್ರೆ ರಮಾನಂದ ಅಂತ ಸವರ್ಣ ದೀರ್ಘ ಆಗಿ ಹೋಗುತ್ತೆ. ಹಾಗಾಗಿ ಸವರ್ಣವಾದ ಅಜ್ವರ್ಣ ಪರದಲ್ಲಿದ್ದಾಗ ಮುಂದೆ ಸವರ್ಣ ದೀರ್ಘವನ್ನು ಗುಣಕ್ಕೆ ಅಪವಾದವಾಗಿ ಹೇಳ್ತಾನೆ. ಅದೇ ರೀತಿಯಲ್ಲಿ ಮತ್ತೊಂದು ಏನು ಅಂದರೆ ಏಚ್ವರ್ಣ ಪರದಲ್ಲಿದ್ದಾಗಲೂ ಕೂಡ ವೃದ್ಧಿರೇಚಿ ಅಂತ ಹೇಳಿಬಿಟ್ಟು, ಅಜ್ವರ್ಣದಲ್ಲಿ ಏಚ್ವರ್ಣ ಪರದಲ್ಲಿತ್ತು ಅಂತಾದರೆ ವೃದ್ಧಿರೇಚಿ ಅಂತ ವೃದ್ಧಿ ಹೇಳಿಬಿಡ್ತಾನೆ. ಗಂಗಾ ಏಕತ್ವಂ ಅಂದರೆ ಗಂಗೈಕತ್ವಂ ಅಂತೆಲ್ಲ ರೂಪ ಮಾಡ್ತಾನೆ. ಹಾಗಾಗಿ ಒಟ್ಟು ಗುಣಕ್ಕೆ ಅವಕಾಶ ಇರುವಂತಹದ್ದು ಅಂದರೆ ಎಲ್ಲಿ ಅವಕಾಶ ಇದೆ ಅಂತಂದರೆ ಅವರ್ಣದ ಪರದಲ್ಲಿ ಈ ಉ ಋ ಳೃ ಈ ವರ್ಣಗಳು 4 ವರ್ಣಗಳು ಪರದಲ್ಲಿದ್ದಾಗ ಮಾತ್ರ ಅವಕಾಶ ಇದೆ. ಅದರಲ್ಲಿ ಈ ಪರದಲ್ಲಿದ್ದಾಗ ಉದಾಹರಣೆಯನ್ನು ನೋಡಿದ್ವಿ ಈಗ ನಾವು. ಉಪ ಇಂದ್ರಃ ಅನ್ನುವಲ್ಲಿ, ರಮಾ ಈಶಃ ಎನ್ನುವಲ್ಲಿ ಇಲ್ಲೆಲ್ಲ ಗೊತ್ತಾಗುತ್ತೆ. ಇನ್ನು ಉಕಾರ ಪರದಲ್ಲಿದ್ದಾಗ ಉದಾಹರಣೆ ಅಂದರೆ ಗಂಗಾ ಉದಕಂ ಅನ್ನುವಂಥ ಉದಾಹರಣೆ ಆಯಿತು. ಇನ್ನು ಋಕಾರ ಪರದಲ್ಲಿದ್ದಾಗ ಉದಾಹರಣೆ ಯಾವುದು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಕೃಷ್ಣ ಋದ್ಧಿಹಿ ಅಂತ ಹೇಳ್ತಾರೆ. ಕೃಷ್ಣ ಋದ್ಧಿಹಿ. ಕೃಷ್ಣ ಅನ್ನುವಲ್ಲಿ ನಕಾರೋತ್ತರ ಅಕಾರ ಇದೆ, ಋದ್ಧಿಹಿ ಎನ್ನುವಲ್ಲಿ ಋಕಾರ ಇದೆ. ಈಗ ಹಾಗಾದರೆ ಅವರ್ಣಾತ್ ಅಚಿಪರೆ ಪೂರ್ವಪರಯೋ ಗುಣ ಏಕಾದೇಶ ಅಂತ ಹೇಳಿದ್ರಿಂದ ಇಲ್ಲಿ ಪೂರ್ವಪರಗಳಿಗೆ ಗುಣ ಅನ್ನುವಂಥ ಒಂದು ಆದೇಶ ಬರಬೇಕು. ಅದಕ್ಕೆ ಯಾವ ಆದೇಶ ಬರುತ್ತೆ ಅಂತ ಪ್ರಶ್ನೆ ಮಾಡಿದರೆ ಅಕಾರವೋ ಅಥವಾ ಏಕಾರವೋ ಓಕಾರವೋ ಅಂತ ಕೇಳಿದರೆ ಇಲ್ಲಿ ನಕಾರೋತ್ತರ ಅಕಾರಕ್ಕೆ ಕಂಠಸ್ಥಾನ ಇದೆ, ಋಕಾರಕ್ಕೆ ಮೂರ್ಧಸ್ಥಾನ ಇದೆ. ಹಾಗಾಗಿ ಕಂಠ ಮೂರ್ಧ ಇರುವಂತಹ ಒಂದು ವರ್ಣ ಅಂತ ಹೇಳಿದರೆ ಯಾವುದಿದೆ? ಗುಣವರ್ಣಗಳಲ್ಲಿ ಯಾವ ವರ್ಣವೂ ಕೂಡ ಆ ರೀತಿ ಇಲ್ಲ. ಯಾಕೆಂದರೆ ಏಕಾರಕ್ಕೆ ಕಂಠ ತಾಲು ಇದೆ, ಓಕಾರಕ್ಕೆ ಕಂಠೋಷ್ಠ ಇದೆ, ಅಕಾರಕ್ಕೆ ಕೇವಲ ಕಂಠ ಇದೆ. ಹಾಗಾಗಿ ಯಾವ ವರ್ಣ ಆದೇಶವಾಗಿ ಬರುತ್ತೆ ಅಂತ ಸಮಸ್ಯೆ ಬಂತು. ಅದಕ್ಕೋಸ್ಕರ ಸೂತ್ರಕಾರರು ಏನು ಮಾಡ್ತಾರೆ ಅಂದರೆ ಯಾವ ವರ್ಣವನ್ನು ಆದೇಶವಾಗಿ ಹೇಳಿದರೆ ಕಂಠ ಮತ್ತು ಮೂರ್ಧ ಎರಡೂ ಸ್ಥಾನಗಳನ್ನು ಕೂಡ ಸೇರಿಸಿದಂತೆ ಆಗತ್ತೆ ಅಂಥ ಒಂದು ವ್ಯವಸ್ಥೆಯನ್ನು ಕಲ್ಪನೆ ಮಾಡ್ತಾನೆ, ಅಂಥ ಒಂದು ಆದೇಶವನ್ನು ಕಲ್ಪನೆ ಮಾಡ್ತಾನೆ. ಆ ಆದೇಶವನ್ನು ಹೇಗೆ ಕಲ್ಪನೆ ಮಾಡ್ತಾನೆ ಅಂದರೆ ಅಂತ ಒಂದು ಆದೇಶವನ್ನು ವ್ಯವಸ್ಥೆ ಮಾಡ್ತಾನೆ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು. ಅದಕ್ಕೋಸ್ಕರವಾಗಿ ಅದೊಂದು ಪ್ರತ್ಯಾಹಾರ ಸಿದ್ಧಿ ಮಾಡಲಿಕ್ಕೋಸ್ಕರ ಮುಂದಿನ ಸೂತ್ರವನ್ನು ಹೇಳ್ತಾನೆ. ಉಪದೇಶೇ ಅಜನುನಾಸಿಕ ಇತ್ ಅಂತ. ಇದನ್ನು ಮತ್ತೆ ನಾಳೆ ನೋಡೋಣ. ನಮಸ್ಕಾರ ಸ್ವಾಮಿ.